ವೆಲ್ಕಮ್ ಬ್ಯಾಕ್ ಟು ದ ಫಿಸಿಕ್ಸ್ ವಿಡಿಯೋ ಕ್ಲಾಸಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕರ್ನಾಟಕ ಸಿಇಟಿ 2020 ನಲ್ಲಿ ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಅದರಲ್ಲೂ ಫಸ್ಟ್ PU ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ. 9 ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ದೋಸ್ ಕ್ವಶನ್ಸ್ ಆರ್ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಇಯರ್ ನೀಟ್ ಕ್ವಶನ್ಸ್ ಆಲ್ರೆಡಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್. ನೋಡಿ, ಈ ಕಾನ್ಸೆಪ್ಟ್ ಅಲ್ಲಿ ಈ ಎಸ್ಟರ್ಡೇ ಡಿಸ್ಕಸ್ ಮಾಡಿರೋ ಟಾಪಿಕ್ ನಲ್ಲಿ ಕಾನ್ಸೆಪ್ಟ್ ಗಳನ್ನ ಸೆಗ್ರಿಗೇಟ್ ಮಾಡ್ಕೊಂಡು ನೋಟ್ ಡೌನ್ ಮಾಡ್ಕೊಂಡ್ರೆ ಅಪ್ಕಮಿಂಗ್ ನೀಟ್ ಮತ್ತೆ ಸಿಇಟಿ ಎಕ್ಸಾಮ್ಸ್ ಗೆ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡಿ, ನೆಕ್ಸ್ಟ್ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. In the next 10th question, that question is based on the chapter mechanical properties of fluid. ಏನ್ ಕೇಳಿದಾರೆ ಅಂದ್ರೆ, iceberg floats in water with part of it submerged. What is the fraction of volume of ice submerged if the density of the ice is 0.917 gram per centimeter cube ಅಂತ ಕೇಳಿದ್ದಾರೆ. ನೋಡಿ, ಕ್ವಶನ್ ತುಂಬಾ ಸಿಂಪಲ್ ಇದೆ. ಏನಾಗಿದೆ ಅಂದ್ರೆ, ವಾಟರ್ ಅಲ್ಲಿ ಐಸ್ಬರ್ಗ್ ಏನಾಗ್ತಿದೆ, ಫ್ಲೋಟ್ ಆಗ್ತಿದೆ. ಒಂದು ಪಾರ್ಟ್ ಆಫ್ ಐಸ್ಬರ್ಗ್ ಏನಾಗಿದೆ, ಫ್ಲೋಟ್ ಆಗಿದೆ. ಅದು ಎಷ್ಟು ವಾಲ್ಯೂಮ್ ಆಫ್ ದ ಐಸ್ಬರ್ಗ್ ಸಬ್ಮರ್ಜ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈ ಒಂದು ಐಸ್ಬರ್ಗ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತದೆ. ಒನ್ ವಿಲ್ ಬಿ ದ weight W is equal to M into G. ಅನದರ್ ಫೋರ್ಸ್ ಲಿಕ್ವಿಡ್ ಎಕ್ಸರ್ಟ್ ಮಾಡುತ್ತಲ್ಲ ಡ್ಯೂ ಟು ಬಯಾನ್ಸಿ, ಯಾವುದು, ದಟ್ ಈಸ್ ದ ಅಪ್ವರ್ಡ್ ಫೋರ್ಸ್, ದಟ್ ಈಸ್ ಕಾಲ್ ಇಟ್ as the upthrust, that is due to the buoyancy. ನೋಡಿ, ಇಲ್ಲಿ weight of the iceberg is equal to the upthrust. Weight is equal to the upthrust. Weight is equal to ಏನು, mass into acceleration due to gravity. Upthrust ಏನು, upthrust is equal to the mass of the iceberg submerged. Mass of the iceberg submerged ಅನ್ನ m dash ಅಂತ ತಗೊಂಡ್ತೀನಿ into g get cancel out, m into m is equal to m dash. ಹಾಗಾದ್ರೆ ಮಾಸ್ ಆಫ್ ದ ಆಬ್ಜೆಕ್ಟ್ ಇಸ್ ನಾಟ್ ಗಿವನ್. ಕ್ವಶನ್ ಅಲ್ಲಿ ಮಾಸ್ ಕೊಟ್ಟಿಲ್ಲ, ಡೆನ್ಸಿಟಿ ಕೊಟ್ಟಿದ್ದಾರೆ. ಹಾಗಾಗಿ ಮಾಸ್ ನಾನು ಡೆನ್ಸಿಟಿ ನಲ್ಲಿ ಮತ್ತೆ ವಾಲ್ಯೂಮ್ ಅಲ್ಲಿ ಬರ್ಕೊಂಡ್ರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ದಟ್ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ದಟ್ ಡೆನ್ಸಿಟಿ ಆಫ್ ದ ಐಸ್ ಇಂಟು ವಾಲ್ಯೂಮ್ ಆಫ್ ದ ಐಸ್. ಇಲ್ಲಿ ನನಗೆ ಮಾಸ್ ಆಫ್ ದ ಐಸ್ಬರ್ಗ್ ಸಬ್ಮರ್ಜ್ಡ್ ಆಗೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಎಷ್ಟು ಪಾರ್ಟ್ ವಾಟರ್ ಅಲ್ಲಿ ಸಬ್ಮರ್ಜ್ ಆಗಿರುತ್ತೋ, ಮುಳುಗಿರುತ್ತೋ, ಅಷ್ಟೇ ಪಾರ್ಟ್ ಆಫ್ ವಾಟರ್ ಏನಾಗಿರುತ್ತೆ, ಡಿಸ್ಪ್ಲೇಸ್ ಆಗಿರುತ್ತೆ. ಸೊ ದಟ್ ಮಾಸ್ ಆಫ್ ದ ಐಸ್ಬರ್ಗ್ ಸಬ್ಮರ್ಜ್ಡ್ ಇಸ್ ಈಕ್ವಲ್ ಟು ದ ಮಾಸ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್. ಸೊ ದಟ್ ಇದನ್ನ ಏನ್ ಬರೀಬಹುದು, ಎಂ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಇಂಟು ವಿ. ಇಲ್ಲಿ ರೋ ಯಾವ ತಗೊಳ್ಳೋದು ನಾನು ಹೇಳ್ತಾ ಇದ್ದೀನಿ, ಮಾಸ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ ಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ದಿಸ್ ಇಸ್ ದ ಡೆನ್ಸಿಟಿ ಆಫ್ ದ ವಾಟರ್, ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ವಾಟರ್ ಸಬ್ಮರ್ಜ್ಡ್ ಆರ್ ವಾಲ್ಯೂಮ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್. ಸೊ ದಟ್ ವಾಲ್ಯೂಮ್ ಆಫ್ ದ ವಾಟರ್ ಎಷ್ಟು ಡಿಸ್ಪ್ಲೇಸ್ ಆಗಿರುತ್ತೆ ಅಷ್ಟೇ ವಾಲ್ಯೂಮ್ ಅಲ್ಲಿ ಏನ್ ಮಾಡಿರುತ್ತೆ, ಐಸ್ಬರ್ಗ್ ಅಕ್ವೈರ್ ಮಾಡಿರುತ್ತೆ. ಸೊ ದಟ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ವಾಲ್ಯೂಮ್ ಆಫ್ ದ ಐಸ್ಬರ್ಗ್ ಸಬ್ಮರ್ಜ್ಡ್. ಸೊ ದಟ್ ಡೆನ್ಸಿಟಿ ಆಫ್ ದ ವಾಟರ್ ಇಂಟು ವಾಲ್ಯೂಮ್ ಆಫ್ ದ ಐಸ್ಬರ್ಗ್. ನಾನು ಹೇಳ್ತಾ ಇದ್ದೀನಿ, ಎಷ್ಟು ಐಸ್ಬರ್ಗ್ ಸಬ್ಮರ್ಜ್ ಆಗಿತ್ತೋ ಅಷ್ಟೇ ವಾಟರ್ ಡಿಸ್ಪ್ಲೇಸ್ ಆಗಿರುತ್ತೆ. ಸೊ ದಟ್ ನಮ್ಮ ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥದ್ದು ವಾಲ್ಯೂಮ್ ಆಫ್ ದ ವಾಟರ್ ಸಬ್ಮರ್ಜ್ಡ್. So that volume of the water submerged divided by volume of the ice is equal to density of the ice divided by density of the water. They are asking in the question what fraction ಅಂತ ಕೇಳಿದ್ರೆ, ಹಾಗಾಗಿ ವಾಲ್ಯೂಮ್ ಆಫ್ ದ ಐಸ್ಬರ್ಗ್ ಸಬ್ಮರ್ಜ್ಡ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಐಸ್ಬರ್ಗ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ದ ಫ್ರಾಕ್ಷನ್ ಆಫ್ ದ ಐಸ್ಬರ್ಗ್ ಸಬ್ಮರ್ಜ್ಡ್ ಸಿಗುತ್ತೆ. ಡೆನ್ಸಿಟಿ ಆಫ್ ದ ಐಸ್ಬರ್ಗ್ ಇಸ್ ಗಿವನ್ 0.917. What is the volume of the density of the water? That is the known thing. That value is 1 gram per centimeter cube. But SI unit ಅಲ್ಲಿ ಏನಾಗಿರುತ್ತೆ, density of the water is 1000 kg per meter cube ಆಗಿರುತ್ತೆ. 1000 kg per meter cube. So that what is the answer? That answer is 0.917. This is the concept regarding this question. Okay. We move on to the next question. That question is based on the topic thermal properties of ಮ್ಯಾಟರ್ ಚಾಪ್ಟರ್. ನೋಡಿ, ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ, ಎ ಸ್ಪಿಯರ್, ಎ ಕ್ಯೂಬ್, ಎ ಥಿನ್ ಸರ್ಕ್ಯುಲರ್ ಪ್ಲೇಟ್ ಆಲ್ ಆಫ್ ಸೇಮ್ ಮೆಟೀರಿಯಲ್. ಕ್ವಶನ್ ಅಲ್ಲಿ ಸೇಮ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂಡ್ ಸೇಮ್ ಮಾಸ್ ಇನಿಷಿಯಲಿ ಹೀಟೆಡ್ ಟು ಸೇಮ್ ಹೈ ಟೆಂಪರೇಚರ್ ಆರ್ ಅಲೌಡ್ ಟು ಕೂಲ್ ಡೌನ್ ಅಂಡರ್ ದ ಸಿಮಿಲರ್ ಕಂಡೀಷನ್ ದೆನ್ ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ಆಬ್ಜೆಕ್ಟ್ ಬೇಗ ಕೂಲ್ ಡೌನ್ ಆಗುತ್ತೆ ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಯಾವ್ಯಾವ ಆಬ್ಜೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ, ಒಂದು ಸ್ಪಿಯರ್ ಇದೆ, ಅನದರ್ ಒನ್ ಸರ್ಕ್ಯುಲರ್ ಪ್ಲೇಟ್ ಇದೆ, ಅನದರ್ ಒನ್ ಕ್ಯೂಬ್ ಕೊಟ್ಟಿದ್ದಾರೆ. ನೋಡಿ, ಈ ಮೂರಕ್ಕೂ ಶೇಪ್ ಡಿಫರೆಂಟ್ ಆಗಿರೋದ್ರಿಂದ ಸರ್ಫೇಸ್ ಏರಿಯಾ ಡಿಫರೆಂಟ್ ಆಗಿರುತ್ತೆ. ಕ್ವಶನ್ ಅಲ್ಲಿ ಹೇಳಿದರೆ ದೀಸ್ 3 objects are of same material.
ಎಲ್ಲವೂ ಕೂಡ ಸೇಮ್ ಮೆಟೀರಿಯಲ್ ಆಗಿದೆ, ಆಮೇಲೆ ಸೇಮ್ ಮಾಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ the loss of heat by these plates or these shaped bodies on what factor it will be depend. ಯಾವ ಫ್ಯಾಕ್ಟರ್ ಮೇಲೆ ಇದು ಡಿಪೆಂಡ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. We know that according to Stephen Boltzmann law, the energy radiated per second per unit area is equal to sigma time t to the power of minus 4 t naught to the power naught to the power of 4. Means here E is the amount of energy, heat energy radiated per unit area per second, that is equal to sigma t to the power of 4 t naught to the power of 4. ಇಲ್ಲಿ ಸಿಗ್ಮಾ ಅನ್ನೋದು, ಸಿಗ್ಮಾ is the Stephen Boltzmann constant, T is the temperature of the body, T naught is the temperature of the surrounding. This is the amount of heat energy radiated per unit area per second. ನೋಡಿ, this is for perfectly black body. If it is not a perfectly black body, we should add emissivity constant E. ನಮಗೆ ಗೊತ್ತಿದೆ dq ಅಂದ್ರೆ the amount of heat gain or lost by the body is equal to Cm into delta T. Tc is the specific heat capacity, M is the mass of the body, dt is the change in temperature. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಸಿಗ್ತದೆ, Cm into dt ಈಕ್ವಲಿ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿವೈಡೆಡ್ ಬೈ A into dt is equal to E sigma t to the power of 4 t naught to the power of 4. ನಮಗೆ ಬೇಕಾಗಿರೋದು ರೇಟ್ ಆಫ್ ಲಾಸ್ ಆಫ್ ಟೆಂಪರೇಚರ್ dt by dt is equal to E sigma A divided by Cm into t power 4 t naught to the power of 4. ನೋಡಿ, ಸಾಲ್ವ್ ಮಾಡ್ಬೇಕಾದ್ರೆ ಆಕ್ಚುಲಿ ಈಕ್ವೇಶನ್ ಅಂತ ಇಂಪಾರ್ಟೆಂಟ್ ಆಗಲ್ಲ, ಬಿಕಾಸ್ ಕ್ವಶನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಏನಕ್ಕೆ ಈ ಈಕ್ವೇಶನ್ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಸೇಮ್ ಈಕ್ವೇಶನ್ ದೇ ಆಸ್ಕ್ಡ್ ಇನ್ ಅವರ್ JEE ಪೇಪರ್ ಆಲ್ಸೋ, ಸೊ ದಟ್ ದ ರೇಟ್ ಆಫ್ ಲಾಸ್ ಆಫ್ ಟೆಂಪರೇಚರ್ ಈಸ್ ಡಿಪೆಂಡೆಂಟ್ ಅಪಾನ್ ದ, this is emissivity constant E is dependent upon the emissivity constant, area of the plate, specific heat capacity, mass of the body and temperature of the body, temperature of the surrounding. Question ಅಲ್ಲಿ ಕೇಳಿ ಕೊಟ್ಟಿದ್ದಾರೆ same material, when they are given same material, specific heat capacity is constant, they are also given same mass, M is also constant, sigma is the Stephen Boltzmann constant, this is universal constant. For same material E is same, they are also given temperature is same, similar condition means temperature of the surrounding is same, so that the rate of loss of temperature is directly proportional to the surface area which is in contact. ನೋಡಿ, ಯಾವುದಕ್ಕೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೋ ಅದಕ್ಕೆ ರೇಟ್ ಆಫ್ ಲಾಸ್ ಆಫ್ ಹೀಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ದಟ್ ಆ ಆಬ್ಜೆಕ್ಟ್ ಬೇಗ ಕೂಲ್ ಆಗುತ್ತೆ. ಸೊ ದಟ್ ಕಂಪೇರ್ ಟು ಸ್ಪಿಯರ್, ಸರ್ಕ್ಯುಲರ್ ಪ್ಲೇಟ್ ಅಂಡ್ ಕ್ಯೂಬ್, sphere having a least surface area which is in contact as compared to cube as compared to circular plate, so that circular plate will cool down faster as compared to cube as compared to sphere. ಹಾಗಾಗಿ ಸ್ಪಿಯರ್ ಏನಾಗುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ, ಪ್ಲೇಟ್ ಏನಾಗುತ್ತೆ, ಸರ್ಕ್ಯುಲರ್ ಪ್ಲೇಟ್ ವಿಲ್ ಕೂಲ್ ಡೌನ್ ಫಾಸ್ಟರ್. ಹಾಗಾಗಿ ಆನ್ಸರ್ ಇಸ್ circular plate cool down faster as compared to sphere. Okay, this is the answer. ನೋಡಿ, ಈ ಕಾನ್ಸೆಪ್ಟ್ ನ ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮ್ಮ JEE ಮೇನ್ಸ್ ಅಲ್ಲೂ ಕೂಡ ಈ ಕಾನ್ಸೆಪ್ಟ್ ನ ಕೇಳಿದ್ದಾರೆ. We move on to the next question. That question based on the thermodynamic chapter. ನೋಡಿ, thermodynamic chapter ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಕ್ವಶನ್ ಅಲ್ಲಿ in an adiabatic expansion of an ideal gas, the product of pressure and volume optionally decreases, increases, remains constant, as first increases and then decreases ಅಂತ ಕೇಳಿದ್ದಾರೆ. ಕ್ವಶನ್ ಅಲ್ಲಿ ಹೇಳಿರೋದು adiabatic expansion of an ideal gas. adiabatic expansion ನೋಡಿ, ಕ್ವಶನ್ ನಂಬರ್ 12 ನೋಡಿ, adiabatic expansion ಅಲ್ಲಿ adiabatic expansion ನೋಡಿ, adiabatic expansion ಅಂದ್ರೆ it does not exchange any heat with the surrounding, so that change in heat energy is equal to 0 ಆಗುತ್ತೆ. ಮೀನ್ಸ್ adiabatic process ಅಲ್ಲಿ ಆಬ್ಜೆಕ್ಟ್ ಸರೌಂಡಿಂಗ್ ಜೊತೆಗೆ ಯಾವುದೇ ರೀತಿ heat ನ ಲಾಸ್ ಮಾಡ್ಕೊಳ್ಳಲ್ಲ. ಎಕ್ಸ್ಪಾನ್ಷನ್ ಮೀನ್ಸ್ ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದ ವಾಲ್ಯೂಮ್. ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತದೆ. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ dV is equal to change in volume is positive, means final volume is greater than the initial volume. Okay, this is the condition. We know that
First law of thermodynamics means the heat energy given to a body is used to increase the internal energy of the object and also used to do some work done by the system. Okay, dq is equal to du plus dw. But dw ಅಂದ್ರೆ ಏನು? What is dw? That is equal to pressure into change in volume. ಇದು ಹೇಗೆ ಬರುತ್ತೆ ಅಂದ್ರೆ work done is equal to force into displacement. Force ಅನ್ನು ನಾವು ಏನು ಬರ್ಕೋಬಹುದು? Pressure into area. So that dx as it is pressure, area into dx is nothing but volume dv. ನೋಡಿ ಇಲ್ಲಿ ಪ್ರೆಷರ್ ಚೇಂಜ್ ಇನ್ ವಾಲ್ಯೂಮ್ ಏನಾಗಿದೆ? ಪಾಸಿಟಿವ್ ಆಗಿದೆ. ಚೇಂಜ್ ಇನ್ ವಾಲ್ಯೂಮ್ ಪಾಸಿಟಿವ್ ಆಗಿರೋದ್ರಿಂದ ವರ್ಕ್ ಡನ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಬಿಕಾಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪಿ ಇಂಟು ಡಿವಿ. ಡಿವಿ ಪಾಸಿಟಿವ್ ಆಗಿದ್ರೆ ಚೇಂಜ್ ಇನ್ ವರ್ಕ್ ಡನ್ ಇಸ್ ಆಲ್ಸೋ ಪಾಸಿಟಿವ್ ಆಗಿರುತ್ತೆ. ದಿಸ್ ಇಸ್ ಡಿ ಕ್ಯೂ ಇಸ್ 0. ಸೊ ದ ಡಿ ಯು ಪ್ಲಸ್ ಡಿ ಡಬ್ಲ್ಯೂ. ಸೊ ದ ಡಿ ಯು ಇಸ್ ಈಕ್ವಲ್ ಟು ಏನಾಯ್ತು? ಮೈನಸ್ ಡಿ ಡಬ್ಲ್ಯೂ. ಡಿ ಡಬ್ಲ್ಯೂ ಅನ್ನೋದು ಪಾಸಿಟಿವ್, ಹಾಗಾಗಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಏನಾಗಿರುತ್ತೆ? ನೆಗೆಟಿವ್ ಬರುತ್ತೆ. ನೋಡಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಇಂಟರ್ನಲ್ ಎನರ್ಜಿ ಇಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್ ಓನ್ಲಿ. ಹಾಗಾಗಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ನೆಗೆಟಿವ್ ಆಗಿದೆ ಅಂದ್ರೆ ಡ್ಯೂ ಟು ಫೈನಲ್ ಇಂಟರ್ನಲ್ ಎನರ್ಜಿ ಇಸ್ ಲೆಸ್ ದನ್ ದ ಇನಿಷಿಯಲ್ ಇಂಟರ್ನಲ್ ಎನರ್ಜಿ. ಇಟ್ ಇಂಪ್ಲೈಸ್ final temperature is less than the initial temperature because change in internal energy it depends only on the temperature. Temperature ಜಾಸ್ತಿ ಆದಂಗೆ ಇಂಟರ್ನಲ್ ಎನರ್ಜಿ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈ ಕಂಡೀಷನ್ ಅನ್ನು ನಾನು ಯೂಸ್ ಮಾಡಿದ್ರೆ ದೇ ಆರ್ ಗಿವನ್ ಫಾರ್ ಎನ್ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸ್ ಗೆ ಏನು ಇಕ್ವೇಶನ್? PV is equal to nRT. N is a constant, R is a constant, so that P1 V1 is equal to T1. So that P1 V1 divided by P2 V2 is equal to T1 by T2. ನಮಗೆ ಬೇಕಾಗಿರೋದು ಫೈನಲ್ ಪ್ರೆಷರ್ ಏನಾಗಿರುತ್ತೆ? ಕ್ವಶನ್ ಅಲ್ಲಿ ಕೇಳಿರೋದು ಪ್ರಾಡಕ್ಟ್ ಆಫ್ ಪ್ರೆಷರ್ ಇಂಟು ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್ ಅಂತ ಹೇಳಿದ್ದಾರೆ. ಫೈನಲ್ ಪ್ರೆಷರ್ ಏನಾಗಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಟ್ P2 is equal to, ನೋಡಿ P2 ನ ತಗೊಂಡ್ರೆ V1 by V2 into T2 by T1 into P1. ನೋಡಿ, V1 by V2 ಜಾಸ್ತಿ ಇದೆ, V1 ಕಡಿಮೆ ಇದೆ. ಈ ವ್ಯಾಲ್ಯೂ ಏನಾಗುತ್ತೆ? ಲೆಸ್ ದ್ಯಾನ್ 1 ಬರುತ್ತೆ. T2 ಕಡಿಮೆ ಇದೆ, T1 ಜಾಸ್ತಿ ಇದೆ, ಇದು ಕೂಡ ಏನಾಗುತ್ತೆ? ಲೆಸ್ ದ್ಯಾನ್ 1 ಬರುತ್ತೆ. ಲೆಸ್ ದ್ಯಾನ್ 1 P1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ P2 ಇಸ್ ಲೆಸ್ ದ್ಯಾನ್ P1. ಹಾಗಾಗಿ ಪ್ರೆಷರ್ ಏನಾಗ್ತಿದೆ? ಫೈನಲ್ ಪ್ರೆಷರ್ ಈಸ್ ಡಿಕ್ರೀಸಸ್ ಆಸ್ ಕಂಪೇರ್ ಟು ಇನಿಷಿಯಲ್ ಪ್ರೆಷರ್. ವಾಲ್ಯೂಮ್ ಏನಾಗ್ತಿದೆ? ಫೈನಲ್ ವಾಲ್ಯೂಮ್ ಇಸ್ ಗ್ರೇಟರ್ ದ್ಯಾನ್ ದ ಇನಿಷಿಯಲ್ ವಾಲ್ಯೂಮ್. ಹಾಗಾಗಿ P2 V2 ಏನಾಗಿರುತ್ತೆ? ಪ್ರಾಡಕ್ಟ್ ಆಫ್ ಪ್ರೆಷರ್ ಇಂಟು ವಾಲ್ಯೂಮ್ ವಿಲ್ ಬಿ ಡಿಕ್ರೀಸ್ ಬಿಕಾಸ್ P2 ಏನಾಗ್ತಾ ಹೋಗ್ತಿದೆ? ಡಿಕ್ರೀಸ್ ಆಗ್ತದೆ. ಸೊ ದಟ್ ದಿಸ್ ಕ್ವಾಂಟಿಟಿ ವಿಲ್ ಬಿ ಡಿಕ್ರೀಸಸ್. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೋಡಿ, ತುಂಬಾ ಇಂಪಾರ್ಟೆಂಟ್. ನೋಡಿ, ಇದನ್ನ ಇನ್ನೊಂದ್ ತರನು ಸಾಲ್ವ್ ಮಾಡಬಹುದು ಬೇಸ್ಡ್ ಆನ್ ಆಡಿಯಾಬ್ಯಾಟಿಕ್ ಈಕ್ವೇಶನ್ ಅಲ್ಲಿ. ನೋಡಿ, ಇನ್ನೊಂದು ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಡಿಯಾಬ್ಯಾಟಿಕ್ ಈಕ್ವೇಶನ್ ಏನ್ ಹೇಳುತ್ತೆ? PV to the power of gamma is equal to constant ಆಗಿರುತ್ತೆ. Okay, gamma is nothing but ratio of specific heats, Cp divided by Cv. ಹಾಗಾಗಿ P1 V1 to the power of gamma is equal to constant. This is initial condition. Final condition ತಗೊಂಡ್ರೆ P2 V2 to the power of gamma is equal to constant. ಇದೇನು ಅಂದ್ರೆ this is the equation for the adiabatic process. ರೇಷಿಯೋ ತಗೊಂಡಾಗ P2 V2 to the power of gamma is equal to P1 V1 to the power of gamma because these are constant. ನಮಗೆ ಬೇಕಾಗಿರ್ತಕ್ಕಂಥದ್ದೇನು? P2. We know that volume increase ಆಗುತ್ತಂತೆ ಎಕ್ಸ್ಪಾನ್ಷನ್ ಅಲ್ಲಿ. ಎಕ್ಸ್ಪಾನ್ಷನ್ ಮೀನ್ಸ್ ವಾಲ್ಯೂಮ್ ಇನ್ಕ್ರೀಸಸ್. ಸೊ ದಟ್ P2 is equal to P1 into V1 by V2 to the power of gamma ಆಗುತ್ತೆ. ನೋಡಿ, V2 ಇನ್ಕ್ರೀಸ್ ಆಗ್ತಿದೆ, ಈ V1 ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಗಾಮಾ ವ್ಯಾಲ್ಯೂ ನೆನ್ಪಿಟ್ಕೋಬೇಕು. ಗಾಮಾ ಇಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ, ಗಾಮಾ ವಿಲ್ ಬಿ ಲೆಸ್ ದ್ಯಾನ್ 2 ಆಗಿರುತ್ತೆ. ಓಕೆ, ಗಾಮಾ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ 2 ಆಗಿರುತ್ತೆ. ಹಾಗಾಗಿ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ? ಗ್ರೇಟರ್ ದ್ಯಾನ್ 1 ಆಗಿರೋದ್ರಿಂದ, ಇದು ಲೆಸ್ ದ್ಯಾನ್ 1 ಆಗಿರೋದ್ರಿಂದ ಇದ್ರ ಪವರ್ ನ ಮಾಡಿದಾಗ ಏನಾಗಿರುತ್ತೆ? ದಿಸ್ ಶುಡ್ ಬಿ ಲೆಸ್ ದ್ಯಾನ್ 1 ಬರುತ್ತೆ. ಸೊ ದಟ್ ದಿಸ್ ಇಸ್ P1 ಇಸ್ ಲೆಸ್ ದ್ಯಾನ್ P2 ಆಗಿರುತ್ತೆ. ಈ ರೀತಿಯನ್ನು ನಾವು ವೆರಿಫೈ ಮಾಡಬಹುದು. ಸೊ ದಟ್ ಪ್ರಾಡಕ್ಟ್ ಏನಾಗಿರುತ್ತೆ? P2 V2 ಶುಡ್ ಬಿ ಡಿಕ್ರೀಸಸ್ ಬಿಕಾಸ್ V2 ಇನ್ಕ್ರೀಸಸ್, P2 ವಿಲ್ ಬಿ ಡಿಕ್ರೀಸ್. ಬಟ್ V2 ಎಷ್ಟು ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೋ ಅಷ್ಟೇ ಅಮೌಂಟ್ ಅಲ್ಲಿ P2 ಇನ್ಕ್ರೀಸ್ ಆಗಲ್ಲ. ಫ್ರಮ್ ದಿಸ್ ಒನ್ ಓನ್ಲಿ ವಿ ಕ್ಯಾನ್ ವೆರಿಫೈ. P2 ವಿಲ್ ಬಿ
ಏನಾಗಿರುತ್ತೆ P2 ಫಾರ್ ಎಕ್ಸಾಂಪಲ್ P2 2 ಟೈಮ್ಸ್ ಏನಾದ್ರೂ ಡಿಕ್ರೀಸಸ್ ಆಯ್ತು ಅಂದ್ರೆ ಬಟ್ V2 ಏನಾಗಿರುತ್ತೆ 2 ಟೈಮ್ಸ್ ಇನ್ಕ್ರೀಸ್ ಆಗಲ್ಲ, ಹಾಗಾಗಿ P2 V2 ಪ್ರಾಡಕ್ಟ್ ಶುಡ್ ಬಿ ಡಿಕ್ರೀಸಸ್. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಪ್ರಾಡಕ್ಟ್ ಏನಾಗಿರುತ್ತೆ P2 ಮತ್ತೆ V2 ಏನಾಗಿರುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್. ದಟ್ ಕ್ವಶನ್ it is also based on the thermodynamics and also some concepts regarding the kinetic theory of gases. Question ಅಲ್ಲಿ ಏನು ಕೇಳಿದ್ದಾರೆ ಅಂದ್ರೆ a certain amount of heat energy is supplied to a monoatomic ideal gas which expand constant temperature. What fraction of heat energy is converted into work done? They are asking in the question what fraction of heat energy is converted into work done ಅಂತ ಕೇಳಿದ್ದಾರೆ. This is the amount of heat energy which is at constant pressure ಅಂತ ಹೇಳಿದ್ದಾರೆ. ನೋಡಿ dW by dq ಅಂದ್ರೆ ಏನಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ dq ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ dq is equal to du plus dw ಆಗಿರುತ್ತೆ. ಸೊ ದಟ್ dq ಅಂದ್ರೆ ಏನು ಅಂತ ತಿಳ್ಕೋಬೇಕು. dq is equal to ncp into dt. ncp ಏನಕ್ಕೆ ತಗೊಂಡಿದೆ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಹಾಗಾಗಿ du is equal to ಏನಾಯ್ತು du is equal to ncv into dt. therefore ಇದನ್ನ dw ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ dw is equal to dq minus du. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ವಶನ್ ಅಲ್ಲಿ dw divided by dq ಕೇಳಿದ್ದಾರೆ. ಸೊ ದಟ್ dw is nothing but dq minus du. dq ಏನಿದೆ, what is dq? ncp into dt minus mcv into dt divided by ncp into dt. n is the number of moles of a gas, cp is the specific heat capacity at constant pressure, cv is the specific heat capacity at constant volume. ಇಲ್ಲಿ ಕಾಮನ್ ತಗೊಂಡಾಗ ನೋಡಿ n dt ಕಾಮನ್ ಇದೆ, ಇಲ್ಲೂ ಕೂಡ n dt ಇದೆ, ಹಾಗಾಗಿ ದಿಸ್ ಇಸ್ ಬಿಕಮ್ cp minus cv divided by cp. ನೋಡಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ cp, ವಾಟ್ ಈಸ್ cv ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಫಾರ್ ಮಾನೋ ಅಟಾಮಿಕ್ ಗ್ಯಾಸ್. ಮಾನೋ ಅಟಾಮಿಕ್ ಗ್ಯಾಸ್ ಗೆ cp cv c ವ್ಯಾಲ್ಯೂಸ್ ಏನಾಗಿರುತ್ತೆ ಅಂತ ತಿಳ್ಕೋಬೇಕು. ನೋಡಿ ಫಾರ್ ಮಾನೋ ಅಟಾಮಿಕ್ ಗ್ಯಾಸ್ cp, how to calculate cp? The general formula to calculate the cp is equal to f divided by 2. cv is equal to cv is equal to f by 2. cp is equal to 1 plus f divided by 2 ಆಗಿರುತ್ತೆ. These are the general formula to calculate cv and cp. ಹಾಗಾದ್ರೆ f ಅಂದ್ರೆ ಏನು? What is f? f is nothing but decrease of freedom. ನೋಡಿ ಫಾರ್ ಮಾನೋ ಅಟಾಮಿಕ್ ಗ್ಯಾಸ್ f is equal to 3 ಆಗಿರುತ್ತೆ. ಸೊ ದಟ್ cv is equal to 3 by 2. r ನ ಮಲ್ಟಿಪ್ಲೈ ಮಾಡಬೇಕು, ದಿಯರ್ r ಆಲ್ಸೋ. ಹಾಗಾಗಿ ಮಾನೋ ಅಟಾಮಿಕ್ ಗ್ಯಾಸ್ cv is equal to 3 by 2r, cp is equal to ಏನಾಯ್ತು, ದಿಸ್ ಇಸ್ ಆಲ್ಸೋ 3 2, ಸೊ ದಟ್ 5 by 2 r ಆಗುತ್ತೆ. ಓಕೆ, ಸಿಮಿಲರ್ಲಿ ಫಾರ್ ಡೈಅಟಾಮಿಕ್ ಗ್ಯಾಸ್ f is equal to 5 ಆಗಿರುತ್ತೆ, cv is equal to you calculate, cp is also you can calculate. This is the general formula to calculate cp and cv. ಹಾಗಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cp is equal to ಏನಿದೆ 5 by 2r, cv is equal to 3 by 2r divided by cp is equal to 5 by 2r. ನೋಡಿ ಇಲ್ಲಿ 5 minus 3 is 2r divided by 2 divided by 5 by 2r. This get cancelled out, r get cancelled out, this is becomes 2 by 5r. Okay, this is the answer for the given question. ಹಾಗಾಗಿ ನೋಡಿ ಇಲ್ಲಿ ನೋಡ್ಕೋಬೇಕು, ಅಮೌಂಟ್ ಆಫ್ ವರ್ಕ್ ಡನ್ ಡಿವೈಡೆಡ್ ಬೈ dq is equal to ಫಾರ್ಮುಲಾ ಯಾವುದು? ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ dq is equal to ncp into dt, du is equal to ncv into dt. ನೋಡಿ ಇದನ್ನ ಈ ತರನು ಸಾಲ್ವ್ ಮಾಡಬಹುದು. ಡೈರೆಕ್ಟ್ ಆಗಿ ಇದಕ್ಕೊಂದು ಟ್ರಿಕ್ ಇದೆ, ದಟ್ ಈಸ್ ನಥಿಂಗ್ ಬಟ್ 1 minus 1 divided by gamma ಆಗಿರುತ್ತೆ. What is the question? The fraction of heat energy is converted into work. The fraction of heat energy is converted into work is equal to 1 minus 1 divided by gamma. Gamma ಅಂದ್ರೆ ಏನು ಅಂತ ಗೊತ್ತಿರಬೇಕು. Gamma is nothing but ratio of specific heats, cp divided by cv ಆಗಿರುತ್ತೆ. So monoatomic gas cp value we already calculated 5 by 2r. For cv is 3 by 2r. r get cancelled out, 2 get cancelled out, this becomes 5 by 3. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ that is equal to 1 minus 1 divided by gamma is 5 by 3.
So that this is becomes 5 minus 3 divided by 5, so that 2 divided by 5. Okay, this is the ratio. ಹಾಗಾಗಿ ಇದನ್ನ ಈ ಟ್ರಿಕ್ ಕೂಡ ನೀವು ಯೂಸ್ ಮಾಡಬಹುದು. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಗಾಮಾ ಕ್ಯಾಲ್ಕುಲೇಟ್ ಮಾಡಕ್ಕೆ ಜನರಲ್ ಫಾರ್ಮುಲಾ 1 divided by 2 divided by f, 1 plus 2 divided by f. This is the gamma for all type of molecule. Monoatomic molecule f is equal to 3, diatomic molecule f is equal to 5, triatomic molecule ಅಲ್ಲಿ ಲೀನಿಯರ್ ಸ್ಟ್ರಕ್ಚರ್ ಮತ್ತೆ ನಾನ್ ಲೀನಿಯರ್ ಬರುತ್ತೆ. ಲೀನಿಯರ್ ಆಗಿದ್ರೆ f is equal to 6 ಆಗಿರುತ್ತೆ, ನಾನ್ ಲೀನಿಯರ್ ಆಗಿದ್ರೆ f is equal to 7 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಲೀನಿಯರ್ ಸ್ಟ್ರಕ್ಚರ್ ಅಂದ್ರೆ ಆಲ್ ದ ಮಾಲಿಕ್ಯೂಲ್ಸ್ ಆರ್ ಲೈ ಇನ್ ದ ಸೇಮ್ ಸ್ಟ್ರೈಟ್ ಲೈನ್. ನಾನ್ ಲೀನಿಯರ್ ಏನಾಗುತ್ತೆ, ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಆ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ನೋಟ್ ಮಾಡ್ಕೊಳ್ಳಿ, ಈ ತರ ಕ್ವಶನ್ಸ್ ನಿಮ್ಮ ಜೆಇ ಮತ್ತೆ ನೀಟ್ ಅಲ್ಲಿ ಸೋ ಮೆನಿ ಟೈಮ್ಸ್ ಕೇಳಿದ್ರೆ. ಗಾಮಾಗೆ ಜನರಲ್ ಫಾರ್ಮುಲಾ, ಸಿಪಿ ಮತ್ತೆ ಸಿವಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಜನರಲ್ ಫಾರ್ಮುಲಾ. ನೀವು ಡೈರೆಕ್ಟ್ ಆಗಿ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ ಕೇಳಿದರೆ ಸಿಪಿ ಮತ್ತೆ ಸಿವಿ ವ್ಯಾಲ್ಯೂಗಳನ್ನು ಕೂಡ 3 ಟೈಪ್ ಮಾನೋಅಟಾಮಿಕ್, ಡೈಅಟಾಮಿಕ್ ಮತ್ತೆ ಟ್ರೈಅಟಾಮಿಕ್ ಗಳು ಕೇಳಿದ್ದಾರೆ. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 30. Next we move on to the another question. Nodi, next question, the question under the oscillation chapter. A tray of mass 12 kg is supported by the two identical springs as shown in the figure. When the tray is pressed down slightly and then released, it executes SHM with a time period of 1.5. The spring constant of the each spring ಅಂತ ಕೇಳಿದ್ದಾರೆ. ನೋಡಿ, ಕ್ವಶನ್ 14 ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ರೀತಿ ಒಂದು 12 kg ನ ಅಟ್ಯಾಚ್ ಮಾಡಿದ್ದಾರೆ, ಇದಕ್ಕೆ 2 ಸ್ಪ್ರಿಂಗ್ ನ ಅಟ್ಯಾಚ್ ಮಾಡಿದ್ದಾರೆ. ಓಕೆ, ಈ ರೀತಿ 2 ಸ್ಪ್ರಿಂಗ್ ನ ಅಟ್ಯಾಚ್ ಮಾಡಿ ಇದನ್ನ ಸ್ವಲ್ಪ ಪ್ರೆಸ್ ಮಾಡಿದಾಗ ಇಟ್ ಎಕ್ಸಿಕ್ಯೂಟ್ SHM ವಿತ್ ಅ ಟೈಮ್ ಪೀರಿಯಡ್ ಆಫ್ 1.5 ಸೆಕೆಂಡ್ ಕೊಟ್ಟಿದ್ದಾರೆ. ಟೈಮ್ ಪೀರಿಯಡ್ ಆಫ್ 1.5 ಸೆಕೆಂಡ್. ಹಾಗಾದ್ರೆ ವಾಟ್ ಈಸ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ದ ಈಚ್ ಸ್ಪ್ರಿಂಗ್ ಅಂತ ಕೇಳಿದ್ದಾರೆ. ನೋಡಿ, ಇವೆರಡು ಐಡೆಂಟಿಕಲ್ ಸ್ಪ್ರಿಂಗ್ಸ್ ಆಗಿರೋದ್ರಿಂದ ಐ ವಿಲ್ ಟೇಕ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ದಿಸ್ ಸ್ಪ್ರಿಂಗ್ ವಿಲ್ ಬಿ ಕೆ, ದಿಸ್ ಸ್ಪ್ರಿಂಗ್ ವಿಲ್ ಬಿ ಕೆ. ವಿ ನೋ ದಟ್ ದ ಟೈಮ್ ಪೀರಿಯಡ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು 2 pi into square root of m divided by ಸ್ಪ್ರಿಂಗ್ ಎಫೆಕ್ಟಿವ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ನೋಡಿ, ಈ ಕೇಸಲ್ಲಿ ಏನಾಗಿದೆ, ಸ್ಪ್ರಿಂಗ್ ಏನಾಗಿದೆ, ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ ಕನೆಕ್ಟ್ ಆದಾಗ ಎಫೆಕ್ಟಿವ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಬಿಕಮ್ಸ್ k1 plus k2. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇಫ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಆಗಿದ್ರೆ, ಇನ್ ಕೇಸ್ ಈ ರೀತಿ ಏನಾದ್ರೂ ಕನೆಕ್ಟ್ ಆಗಿದ್ರೆ, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 1 divided by k effective is equal to 1 by k1 plus 1 by k2, or k effective is equal to k1 k2 divided by k1 plus k2. ಇದು ಸೀರೀಸ್ ಕೇಸ್ ಅಲ್ಲಿ, ಇದು ಪ್ಯಾರಲಲ್ ಕೇಸ್ ಅಲ್ಲಿ. ನಮ್ಮ ಕ್ವಶನ್ ಅಲ್ಲಿ ಏನಾಗಿದೆ, ದೇ ಸ್ಪ್ರಿಂಗ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಸೊ ದಟ್ ದಿಸ್ ಇಸ್ ಬಿಕಮ್ಸ್ 2 pi into square root of m divided by 2 times k, because k1 is equal to k, k2 is equal to k, k plus k is 2k. t is given, t ಎಷ್ಟಿದೆ, t is 1.5 ಇದೆ. ನಾನು ಇದನ್ನ 3/2 ಅಂತ ಮಾಡ್ಕೊಂತೀನಿ ಕ್ಯಾಲ್ಕುಲೇಷನ್ ಪರ್ಪಸ್. ನಮಗೆ ಬೇಕಾಗಿರೋದು k ವ್ಯಾಲ್ಯೂ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. 4 pi square into m divided by 4k, sorry this is 2k, is equal to 9 divided by 4. we need k value. ಹಾಗಾಗಿ k is equal to ಏನಾಗುತ್ತೆ, 4 pi square into m value is 12, they are given, divided by 2 into 9 into 4 ಆಗುತ್ತೆ. ಓಕೆ, ಸೊ ದಟ್ 3 3s. ನೋಡಿ, ಇದನ್ನ ಪೈ ವ್ಯಾಲ್ಯೂ ಇಸ್ 3.142. ನಾನು ಅದನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಕ್ಕೆ 3 ಅಂತ ತಗೊಂಡ್ರೆ 3 square is 9 into 12 into 4 divided by 2 into 9. 9 9 get cancelled out, 2 1s are 2 6, so that 4 into 4 is 16. ಅರ್ಥ ಆಗ್ತಿದೆಯಲ್ವಾ? ಅಲ್ಲಿಗೆ ಏನಾಯ್ತು, 16 into 6 ಆಗುತ್ತೆ. ಅಲ್ಲಿಗೆ 6 3 6 ಅಂದ್ರೆ 96, 96 ಆಗ್ತದೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಕ್ವಶನ್ ಅಲ್ಲಿ ನಿಯರೆಸ್ಟ್ ಆಪ್ಷನ್, ಆಪ್ಷನ್ ಎ ಅಲ್ಲಿ 50 ಇದೆ, ಆಪ್ಷನ್ ಬಿ 0 ಇದೆ, ಆಪ್ಷನ್ ಸಿ 105 ಇದೆ. ನಾವಿಲ್ಲಿ ಏನ್ ಮಾಡಿದೀವಿ, 3.142 ತಗೊಂಡಿಲ್ಲ, ಹಾಗಾಗಿ 96 ಗಿಂತ ಗ್ರೇಟರ್ ಬರಬೇಕು. ಸೊ ದಟ್ ಆನ್ಸರ್ ಇಸ್ 105 ನ್ಯೂಟನ್ ಪರ್ ಮೀಟರ್. ಓಕೆ, ಇಲ್ಲಿ ಕಾನ್ಸೆಪ್ಟ್ ಏನ್ ಯೂಸ್ ಮಾಡಿದೀವಿ ಅಂದ್ರೆ, ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2 pi into square root of mass divided by k effective. k effective ಏನಕ್ಕೆ ತಗೊಂಡಿದೀವಿ ಅಂದ್ರೆ, ಒಂದೇ ಸ್ಪ್ರಿಂಗ್ ಇಲ್ಲ, ಇಲ್ಲಿ 2 ಸ್ಪ್ರಿಂಗ್ ಇದೆ. 2 springs are connected in parallel.
ಎರಡು ಸ್ಪ್ರಿಂಗ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಗಿದ್ದಾಗ K1 ಪ್ಲಸ್ K2 ಆಗಿರುತ್ತೆ. ಇಲ್ಲಿ ಎರಡು ಸ್ಪ್ರಿಂಗ್ ಐಡೆಂಟಿಕಲ್ ಆಗಿರೋದ್ರಿಂದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ವಿಲ್ ಬಿ ಈಕ್ವಲ್ ದಟ್ ಈಸ್ K ಪ್ಲಸ್ K. ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ಮಾಡಿ ನಾವು ಸ್ಪ್ರಿಂಗ್ ಕಾನ್ಸ್ಟೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಿಮ್ಮ ಆಸಿಲೇಷನ್ ಚಾಪ್ಟರ್ ಅಲ್ಲಿ ಇದು ಬರ್ತದೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ವೇವ್ಸ್ ಚಾಪ್ಟರ್ ಇಂದ ಒಂದು ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಬೇಸ್ಡ್ ಆನ್ ದ ಡಾಪ್ಲರ್ ಎಫೆಕ್ಟ್. ನೋಡಿ ಕ್ವಶನ್ ನಂಬರ್ 15 ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಎ ಟ್ರೈನ್ ವಿಸಲಿಂಗ್ ಅಟ್ ಎ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ n is moving towards a station at a constant speed v. The train goes fast. A stationary observer on the station. A frequency of n of the sound as heard by the observer is plotted as a function of time. Identify the correct curve ಅಂತ ಕೇಳಿದ್ದಾರೆ. ನೋಡಿ ಏನ್ ಕೇಳಿದ್ದಾರೆ ಅಂದ್ರೆ ಕ್ವಶನ್ ಅಲ್ಲಿ 15 ಕ್ವಶನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಟ್ರೈನ್ ಏನಾಗ್ತಿದೆ ಸ್ಟೇಷನರಿ ಅಬ್ಸರ್ವರ್ ಹತ್ರ ಮೂವ್ ಆಗ್ತಿದೆ. ನಮಗೆ ಗೊತ್ತಾಗಿದೆ ಸ್ಟೇಷನರಿ ಅಬ್ಸರ್ವರ್ ಅಂದ್ರೆ ದ ವೆಲಾಸಿಟಿ ಆಫ್ ದ ಅಬ್ಸರ್ವರ್ ವಿಲ್ ಬಿ ಸ್ಪೀಡ್ ಆಫ್ ದ ಅಬ್ಸರ್ವರ್ ವಿಲ್ ಬಿ 0. ಈಗ ಏನಾಗ್ತದೆ ಟ್ರೈನ್ ಸ್ಟೇಷನರಿ ಅಬ್ಸರ್ವರ್ ಹತ್ರ ಬಂದಾಗ ಸ್ಪೀಡ್ ಆರ್ ಸೌಂಡ್ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ಅಬ್ಸರ್ವ್ಡ್ ಬೈ ದ ಹರ್ಡ್ ಬೈ ದ ಸ್ಟೇಷನರಿ ಅಬ್ಸರ್ವ್ ವಿಲ್ ಬಿ ಮೋರ್. ಇವನು ಹತ್ತತ್ರಕ್ಕೆ ಬಂದಾಗ ಅಂದ್ರೆ ಟ್ರೈನ್ ಹತ್ತತ್ರಕ್ಕೆ ಬಂದಾಗ ಏನಾಗುತ್ತೆ ಸೌಂಡ್ ಏನಾಗುತ್ತೆ ಜಾಸ್ತಿ ಕೇಳ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಫಾರ್ಮುಲಾ ಇದೆ ಡಾಪ್ಲರ್ ಎಫೆಕ್ಟ್. ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ heard by the observer will be f dash is equal to f into v minus v naught divided by v minus vs. Illi this v is the velocity of the sound, v naught is the velocity of the observer, vs is the velocity of the source ಆಗಿರುತ್ತೆ. This is the frequency of the actual frequency of the train. ಅರ್ಥ ಆಗ್ತಿದೆಯಲ್ವಾ? ನೋಡಿ ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಟೇಷನರಿ ಅಬ್ಸರ್ವ್ ಆಗಿರೋದ್ರಿಂದ v naught is equal to 0 ಆಗಿರುತ್ತೆ f into v divided by v minus vs. This is f dash. When the train is moving towards the stationary observer, velocity of the sound will be, that is the velocity of the source. ಇಲ್ಲಿ ಟ್ರೈನ್ ಸೋರ್ಸ್ ಆಗಿರುತ್ತೆ. ಸೊ ದಟ್ ವೆಲಾಸಿಟಿ ಆಫ್ ದ ಸೋರ್ಸ್ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಯಾವಾಗ ಟ್ರೈನ್ ಸ್ಟೇಷನರಿ ಅಬ್ಸರ್ವರ್ ಹತ್ರಕ್ಕೆ ಮೂವ್ ಆದಾಗ ವೆಲಾಸಿಟಿ ಆಫ್ ದ ಸೋರ್ಸ್ ವಿಲ್ ಬಿ ಪಾಸಿಟಿವ್. ಇದು ಪಾಸಿಟಿವ್ ಕ್ವಾಂಟಿಟಿ ಆದ್ರೆ ವೆಲಾಸಿಟಿ ಆಫ್ ದ ಸೌಂಡ್ ಅಲ್ಲಿ ಇದನ್ನ ಮೈನಸ್ ಮಾಡ್ತಿದ್ದು ಇದೇನಾಗುತ್ತೆ ಲೆಸ್ ದ್ಯಾನ್ ದ ವಿ ಆಗಿರುತ್ತೆ. ಸೊ ದಟ್ ಎಫ್ ಡ್ಯಾಶ್ ಈಸ್ ಗ್ರೇಟರ್ ದ್ಯಾನ್ ಎಫ್ ಆಗಿರುತ್ತೆ. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ ವಿಲ್ ಬಿ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ. ಹಾಗಾಗಿ ಸ್ಟೇಷನರಿ ಅಬ್ಸರ್ವರ್ ಹರ್ಡ್ ಬೈ ದ ಸೌಂಡ್ ವಿಲ್ ಬಿ ಕಾನ್ಸ್ಟೆಂಟ್ಲಿ ಇನ್ಕ್ರೀಸಿಂಗ್. ಕಾನ್ಸ್ಟೆಂಟ್ ಅಂದ್ರೆ ಏನಾಗಿರುತ್ತೆ ಈ ರೀತಿ ಕಾನ್ಸ್ಟೆಂಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ ವೆನ್ ದ ಟ್ರೈನ್ ಮೂವ್ಸ್ ಅವೇ ಫ್ರಮ್ ದ ಸ್ಟೇಷನರಿ ಅಬ್ಸರ್ವರ್ ಏನಾಗಿರುತ್ತೆ ವಿ ಎಸ್ ಸೋರ್ಸ್ ವೆಲಾಸಿಟಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ದಟ್ ಈಸ್ ವಿ ಆರ್ ಟೇಕನ್ ಆಸ್ ನೆಗೆಟಿವ್. ಇದೇನಾಗುತ್ತೆ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಇಂಟು ವಿ ಡಿವೈಡೆಡ್ ಬೈ ವಿ ಪ್ಲಸ್ ವಿ ಎಸ್. ನೋಡಿ ಈ ಕ್ವಾಂಟಿಟಿ ಜಾಸ್ತಿ ಆಯ್ತು ಈ ಕ್ವಾಂಟಿಟಿ ಕಂಪೇರ್ ಮಾಡಿದ್ರೆ. ಸೊ ದಟ್ ಎಫ್ ಡ್ಯಾಶ್ ಇಸ್ ಲೆಸ್ ದ್ಯಾನ್ ಎಫ್. ಸೊ ದಟ್ ಫ್ರೀಕ್ವೆನ್ಸಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ದ ಕಾನ್ಸ್ಟೆಂಟ್ ಅಂತ. ಹಾಗಾಗಿ ದ ಫ್ರೀಕ್ವೆನ್ಸಿ ವಿಲ್ ಬಿ ಡಿಕ್ರೀಸಸ್